ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾನು ನಿಮಗೆಲ್ರಿಗೂ ಶಾವಿಗೆ ಪಾಯಸ ಅಥವಾ ಹಾಲು ಖೀರು ಈಸಿಯಾಗಿ ಟೇಸ್ಟಿಯಾಗಿ ಈ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಪಟ್ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ಜೊತೆಗೆ ಇದಕ್ಕೆ ಎರಡು ಲವಂಗ ತೊಗೊಂಡಿದ್ದೀನಿ. ಲವಂಗ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪಾಯಸಕ್ಕೆ, ಅದಕ್ಕೋಸ್ಕರ. ಮತ್ತು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ದ್ರಾಕ್ಷಿನ ಹಾಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಪಿಸ್ತಾ ಕೂಡ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂತ ನಾನು ಮುಂದೆ ತಿಳಿಸ್ತೀನಿ. ಜೊತೆಗಿಲ್ಲಿ ನಾನು GRB ತುಪ್ಪ ತೊಗೊಂಡಿದ್ದೀನಿ ಮತ್ತು ಹಾಲು ಕೂಡ ಕಾಯಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ನಿಮಗೆ ಯಾಲಕ್ಕಿ ಪುಡಿ ಮತ್ತು ಸಕ್ಕರೆ ಎರಡು ತೋರಿಸ್ತಾ ಇಲ್ಲ, ಅದೆರಡು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ಪು ಶಾವಿಗೆ ತೊಗೊಂಡ್ರೆ ನೀವು ಅದಕ್ಕೆ ಅರ್ಧದಿಂದ 3/4 ಕಪ್ಪು ಸಕ್ಕರೆ ಸಾಕು. ಈ ಮೀಡಿಯಮ್ ಸ್ವೀಟ್ ಆದರೆ ಅಷ್ಟು ಸಾಕು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಈಗ ಮೊದಲು ನಾನು ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು, ಈ ಪಾತ್ರೆ ಯಾವುದೇ ರೀತಿ ಖಾರ ಇರಬಾರ್ದು ಸ್ನೇಹಿತರೆ. ಅಂದರೆ ಸಾಂಬಾರು ಮಾಡಿರೋ ಪಾತ್ರೆ ಆ ಥರದಲ್ಲಾದರೆ ಪಾಯಸ ಒಡ್ಕೊಬಿಡುತ್ತೆ, ಅಂದರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ತೊಳೆದಿರೋ ಚೆನ್ನಾಗಿರೋ ಪಾತ್ರೆ ಯೂಸ್ ಮಾಡಿ. ನಾನು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಏನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನೋ ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸು ಜಾಸ್ತಿ ಆಗ್ತಷ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಒಂದೊಂದು ಸ್ಪೂನ್ ಪಾಯಸ ತಿಂದಾಗಲೂ ಒಂದು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ ಏನಾದ್ರು ಸಿಕ್ಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಯಾರಿಗೆ ಇಷ್ಟ ಆಗಲ್ಲ ಅಂತೀರೋ ಅವ್ರು ಈ ಥರ ಕಮ್ಮಿ ಹಾಕ್ಕೊಳ್ಳಿ. ಯಾರಿಗೆ ತುಂಬ ಇಷ್ಟ ಆಗುತ್ತೋ ಅವ್ರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಂತರ ಅದೇ ತುಪ್ಪಕ್ಕೆ ನಾನು ಏನು ಗೋಡಂಬಿನ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಲ್ಲ ಅದೇ ತುಪ್ಪಕ್ಕೆ ಶಾವಿಗೆ ಹಾಕೋತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಶಾವಿಗೆ ತೊಗೊಳ್ಳಿ, ಅದು ಇದು ಅಂತೇನಿಲ್ಲ. ತೊಗೊಂಡು ಚೆನ್ನಾಗಿ ಈ ಬಿಸ್ಕೆಟ್ ಕಲರ್ ಬರುತ್ತಲ್ಲ ಆ ಥರ ಆಗೋರ್ಗೆ ಹುರ್ಕೋಬೇಕು ಸ್ನೇಹಿತರೆ. ಆ ಥರ ಚೆನ್ನಾಗಿ ಫ್ರೈ ಮಾಡಿದಾಗ ಪಾಯಸದಲ್ಲಿ ಶಾವಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಬೆಂದಿಲ್ಲ ಅಂತಂದರೆ ಒಂಥರ, ಈ ಹುರಿದಿಲ್ಲ ಅಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಳ್ಳಿ. ಜೊತೆಗೆ ಏನಂತಂದರೆ ಹೈ ಫ್ಲೇಮಲ್ಲಿ ಇಟ್ಟು ಉರಿಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಶಾವಿಗೆ ಎಲ್ಲ. ಸೊ ಅದರಿಂದ ಮೀಡಿಯಮ್ ಫ್ಲೋ ಮತ್ತು ಲೋ ಫ್ಲೇಮಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋತಾ ಇರಿ. ಆವಾಗವಾಗ ಫ್ಲೇಮ್ನ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್, ಅಂದರೆ ಈ ಬಿಸ್ಕೆಟ್ ಯಾವ ಕಲರ್ ಇರುತ್ತೋ ಅಷ್ಟು ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆ ಥರ ಫ್ರೈ ಮಾಡ್ಕೊಂಡಾಗ ಪಾಯಸ ತುಂಬ ಚೆನ್ನಾಗಿ ಆಗುತ್ತೆ. ಜೊತೆಗೆ ಬೇಗ ಬೇಯುತ್ತೆ. ಶಾವಿಗೆ ನಾವು ಹಾಲಲ್ಲಿ ಹಾಕಿದಾಗ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಸ್ನೇಹಿತರೆ, ನಾನು ಇಲ್ಲಿ ಹಾಲನ್ನು ಕೂಡ ಕಾಯಿಸಿಟ್ಕೊಂಡಿದ್ದೀನಿ. ಈ ಹಸಿ ಹಾಲು ಹಾಕಿದಾಗ ಒಂದೊಂದು ಸಲ ಈ ಹಾಲು ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಒಡೆದೋಗುತ್ತೆ ಪಾಯಸ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಮೊದಲೇ ಹಾಲು ಕಾಯಿಸಿಟ್ಕೊಂಡಿರ್ತೀನಿ. ಜೊತೆಗೆ ನೀವು ಹಾಲು ಕಾಯಿಸ್ಬೇಕಾದ್ರೇ, ಈಗ ನಾನು ಇಲ್ಲಿ 1 ಕಪ್ಪು ಶಾವಿಗೆಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನೀವು ಹಾಲು ಎಷ್ಟಾರು ಹಾಕ್ಬೋದು. ಹಾಲು ಜಾಸ್ತಿ ಹಾಕಿದಷ್ಟು ಪಾಯಸ ಚೆನ್ನಾಗಿರುತ್ತೆ. ಇಲ್ಲ ಬೇಕಾದ್ರೆ ನೀರು ಕೂಡ ಹಾಕ್ಬೋದು ಜಾಸ್ತಿ ನೀವು, ಬಟ್ ಅಷ್ಟು ಟೇಸ್ಟ್ ಕೊಡಲ್ಲ ಪಾಯಸಕ್ಕೆ. ಹಾಲು ಶಾವಿಗೆ ಪಾಯಸ ಆಗಿರೋದ್ರಿಂದ ಹಾಲು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾನು ಇಲ್ಲಿ ಒಂದು ಅರ್ಧ ಲೀಟ್ರ್ ನೀರನ್ನ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ. ಈ ಥರ ಕಾಯಿಸಿರೋ ನೀರು ಹಾಕೋದ್ರಿಂದ ಶಾವಿಗೆ ಪಾಯಸ ಉದುದ್ರಾಗಿ ಬರುತ್ತೆ. ಈ ಮದುವೆ ಮನೆಯಲ್ಲೆಲ್ಲ ನೋಡ್ತಿರಲ್ವ, ಅಂಟಿರಲ್ಲ ಪಾಯಸಗಳು. ಈ ಶಾವಿಗೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ, ಆ ಥರ ಬರೋದಕ್ಕೆ ರೀಸನ್ನೇ ಇದು ಸ್ನೇಹಿತರೆ, ಬಿಸಿ ನೀರು. ನೀವು ಅಷ್ಟೇ ಒಂದು ಸಲ ಮನೇಲಿ ಟ್ರೈ ಮಾಡಿ. ಬಿಸಿ ನೀರು ಹಾಕಿ ಶಾವಿಗೆನ ಬೇಯಿಸ್ಕೊಳ್ಳಿ. ಪಾಯಸ ಯಾವುದೇ ರೀತಿ ಅಂಟಾಗೋಲ್ಲ ಮತ್ತು ಗಟ್ಟಿ ಆಗಲ್ಲ. ಪಾಯಸ ತೆಳುವಾಗಿ ಚೆನ್ನಾಗೇ ಇರುತ್ತೆ. ಜೊತೆಗೀಗ ನಾನು ಏನು 2 ಏಲಕ್ಕಿ 2 ಲವಂಗ ತೊಗೊಂಡಿದ್ನೋ ಅದನ್ನು ಹಾಕೊತಾ ಇದ್ದೀನಿ. ಇದಕ್ಕೆ ಲವಂಗ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪಾಯಸಕ್ಕೆ. ಆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಬೇಡ ಅನ್ನೋರು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಶಾವಿಗೆ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ನಾನು ಹಾಗೆ ಹೇಳ್ದಂಗೆ ನಿಮ್ಗೆ ಎಷ್ಟು ಚೆನ್ನಾಗಿ ಉದುದ್ರಾಗಿದೆ ಶಾವಿಗೆ. ನೋಡಿ, ಕಾಣಿಸ್ತಾ ಇದೆ. ಇದಾಗಲ್ಲ, ಏನೋ ಅಂಟಾಗಲ್ಲ ಶಾವಿಗೆ ಎಲ್ಲ. ಒಂಥರ ತುಂಬ ಚೆನ್ನಾಗಿ ಪಾಯಸಕ್ಕೆ ಯಾವ ರೀತಿ ಶಾವಿಗೆ ಬರಬೇಕು, ಈ ಮದುವೆ ಮನೆಯಲ್ಲೆಲ್ಲ ಭಟ್ರು ಮಾಡ್ತಾರಲ್ಲ ಅದೇ ರೀತಿ ಆಗಿರುತ್ತೆ. ಮತ್ತು ಈ ಥರ ನಾವು ಅದನ್ನು ಪ್ರೆಸ್ ಮಾಡಿ ನೋಡಿದಾಗ ಒಂದು 60 to 70% ಅಷ್ಟು ಬಿಸಿ ನೀರಲ್ಲಿ ಬೆಂದಿದೆ. ಯಾಕೆಂದರೆ ನಾವು ಚೆನ್ನಾಗಿ ಫಸ್ಟೇ ಹುರಿದಿದ್ದೀವಿ. ಜೊತೆಗೆ ಬಿಸಿ ನೀರನ್ನ ಹಾಕಿದ್ದೀವಿ. ಕಾಯಿಸಿರೋ ನೀರನ್ನ ಹಾಕಿರೋದ್ರಿಂದ ಪಾಯಸ ಬೇಗ ಬೆಂದ್ಕೊಳ್ಳುತ್ತೆ. ಇವಾಗ ಇದಕ್ಕೆ ಸ್ನೇಹಿತರೆ ನೀವು ನಿಮಗೆ ನಾನು ಆಗಲೇ ಹೇಳಿದ್ನಲ್ಲ, ಹಾಲು ಎಷ್ಟಾದರೂ ಹಾಕ್ಬೋದು. ಹಾಲು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಪಾಯಸಕ್ಕೆ. ಇಲ್ಲ ಮಿನಿಮಮ್ ಅಂದರೆ ಇದಕ್ಕೆ ನಾನು 1 ಕಪ್ಪು ಶಾವಿಗೆ ತೊಗೊಂಡೋದ್ರಿಂದ ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ಹಾಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಕಾಯಿಸಿದ್ದೀನಲ್ಲ ಹಾಲು, ಆ ಹಾಲನ್ನ ಇದಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಆಮೇಲೆ ತುಂಬ ಹೊತ್ತು ಬಿಟ್ಟರು ಕೂಡ ಇದು ಗಟ್ಟಿ ಕೂಡ ಆಗಲ್ಲ, ಯಾಕಂದರೆ ನಾವು ಇದಕ್ಕೆ ಬಿಸಿ ನೀರು ಆ್ಯಡ್ ಮಾಡಿದ್ದೀವಿ. ನೀವು ಅಷ್ಟೇ ಇದೇ ಥರ ಒಂದು ಸಲ ಟ್ರೈ ಮಾಡಿ. ಶಾವಿಗೆ ಪಾಯಸ ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ಪಾಯಸ. ನೋಡಿ, ಇವಾಗ ನಾನು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. .
ನೋಡಿ ಇವಾಗ ಹಾಲು ಕುದೀತಾ ಕುದೀತಾ ತುಪ್ಪ ನಾವು ಆಗಲೇ ಹಾಕಿದ್ದಲ್ಲ ಸ್ನೇಹಿತರೆ, ಅದು ಹೆಂಗೆ ಬಿಟ್ಕೋತಾ ಇದೆ ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಥರ ಹೀಗೆ ಚೆನ್ನಾಗಿ ಆಮೇಲೆ ಸ್ವಲ್ಪ ಆವಾಗವಾಗ ಕೈ ಆಡ್ತಾ ಇರಿ ನೀಟಾಗಿ, ಅದು ನೀಟಾಗಿ ಶಾವಿಗೆ ಬೆಂದ್ಕೊಳ್ಳುತ್ತೆ. ಆಗಲೇ ನೀರಲ್ಲೇ ಒಂದು 50 to 60%, 60 to 70 ಬೆಂದಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿದಾಗ ಇನ್ನೂ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಹಾಗೆ ನಾನು ಯಾವ ಬಟ್ಲಲ್ಲಿ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಅರ್ಧದಿಂದ ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಸಕ್ಕರೆ ಜಾಸ್ತಿ ಬೇಕು ಅನ್ನೋರು 1 ಬಟ್ಲು ಕೂಡ ಸೇರಿಸ್ಕೊಳ್ಳಿ. ಬಟ್ ತುಂಬ ಸ್ವೀಟ್ ಇಷ್ಟಪಡ್ತೀನಿ ಅನ್ನೋರು, ನಮ್ಮ ಮನೆಯಲ್ಲಿ ಸ್ವೀಟ್ ಸ್ವಲ್ಪ ಕಮ್ಮಿ, ಅದಕ್ಕೋಸ್ಕರ ನಾನು ಸಕ್ಕರೆ ಕಮ್ಮಿ ಹಾಕ್ತಾಯಿದ್ದೀನಿ. ಮುಕ್ಕಾಲು ಬಟ್ಲು ತೊಗೊಂಡಿದ್ದೆ, ಅದರಲ್ಲೂ ಕೂಡ ಸ್ವಲ್ಪ ಉಳಿಸ್ಕೊಂಡೆ. ಆಮೇಲೆ ರುಚಿ ನೋಡಿ ಬೇಕಾದ್ರೆ ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಆ ಮಿಕ್ಸ್ ಕೊಟ್ಕೊಂಡಾಗ ನೀಟಾಗಿ ಕರಗುತ್ತೆ, ಇಲ್ಲ ಒಂದೇ ಕಡೆ ನಿಂತ್ಕೊಬಿಡುತ್ತೆ, ಸಕ್ಕರೆ ಕರಗಲ್ಲ ಬೇಗ. ಅದಕ್ಕೆ ಈ ಥರ ನೀಟಾಗಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಅಲ್ಲಿ ಶಾವಿಗೆನ ಒಂದು ತೆಗೆದು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಲೇ ಬೆಂದಿತ್ತು. ಅದಕ್ಕಿಂತ ಇವಾಗ ಹಾಲಲ್ಲಿ ಹಾಕಿದಾಗ ಫುಲ್ಲು ನೀಟಾಗಿ ಬೆಂದಿದೆ. ಜೊತೆಗೆ ಯಾವುದೇ ರೀತಿ ಅಂಟಿಲ್ಲ, ಪಾಯಸ ಗಟ್ಟಿ ಆಗಲ್ಲ, ತೆಳುವಾಗೇ ನೀಟಾಗಿರುತ್ತೆ. ಈಗ ಈ ಸಮಯದಲ್ಲಿ ನಾವು ಏನು ಡ್ರೈ ಫ್ರೂಟ್ಸ್ನ ಆಗಲೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವು ಅದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಈಗ ಮಿಕ್ಸ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ನಾನು ಅದಕ್ಕೆ ಪಿಸ್ತಾ ಆ್ಯಡ್ ಮಾಡಿಲ್ಲ. ನಿಮ್ಮ ಹತ್ರ ಪಿಸ್ತಾ ಇದ್ದರೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ 2 ಕೇಸರಿ ದಳ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಅದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಸ್ನೇಹಿತರೆ. ನಮ್ಮನೇಲಿ ಕೇಸರಿ ಇಲ್ಲ ಅಂತ ಹಾಕಿರಲಿಲ್ಲ. ಈ ಟೈಮಲ್ಲಿ ಬೇಕಂದರೆ ನೀವು ಬಾದಾಮ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ತೀರಾ ಅಂದರೆ ಇಷ್ಟೇ ಸಾಕು ಸ್ನೇಹಿತರೆ. ಇಲ್ಲ ಇದಕ್ಕೊಂದು ಸ್ವಲ್ಪ ರಿಚ್ ಫ್ಲೇವರು ಚೆನ್ನಾಗಿರೋ ಥರ ಇನ್ನೂ ಸ್ವಲ್ಪ ರಿಚ್ ಫ್ಲೇವರ್ ಇರಲಿ ಅಂತಂದರೆ ನೀವು ಇದಕ್ಕೊಂದು 2 ದಳ ಕೇಸರಿ ದಳ ಜೊತೆಗೆ 1-2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕಿದಾಗ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಾದಾಮ್ ಪೌಡ್ರ್ ಹಾಕಿದಾಗ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಬಾದಾಮಿ ಪುಡಿಲಿ ಕೂಡ ಸಕ್ಕರೆ ಹಾಕಿರ್ತಾರೆ. ಸೊ ಅದರಿಂದ ಪಾಯಸ ಇನ್ನೂ ತುಂಬ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಆವಾಗ ನೀವು ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೊಳ್ಳಿ. ಏನೂ ಹಾಕೊಳ್ಳಲ್ಲ ಅಂತಂದರೆ ಇಷ್ಟೇ ಸಾಕು ಸ್ನೇಹಿತರೆ. ಇದಕ್ಕೊಂದು ಲಾಸ್ಟಲ್ಲಿ ಒಂದು ಏಲಕ್ಕಿ ಚೆಚ್ಚ ಹಾಕ್ಬಿಡಿ, ಏಲಕ್ಕಿ ಇಲ್ಲಾಂದರೆ ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡ್ಬೋದು. ಆಗ ಘಮ್ ಅನ್ನುತ್ತೆ, ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಶಾವಿಗೆ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಇದೆ. ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ, ಶಾವಿಗೆ ಕೂಡ ಬೆಂದಿದೆ. ಡ್ರೈ ಫ್ರೂಟ್ಸ್ ಹಾಕಿದ್ನಲ್ಲ, ಡ್ರೈ ಫ್ರೂಟ್ಸು ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಆದಾಗ ಆ ಟೇಸ್ಟ್ ಅಂತೂ ಆ ಘಮ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು. ಈಗ ನಾನು ಇದಕ್ಕೆ 1-2 ಏಲಕ್ಕಿನ ಕುಟ್ಟಿ ಹಾಕೋತಾ ಇದ್ದೀನಿ. ನೀವು ಏಲಕ್ಕಿನಾದರೂ ಹಾಕೋಬೋದು, ಇಲ್ಲಾಂದರೆ ಏಲಕ್ಕಿ ಪುಡಿನಾದರೂ ಸೇರಿಸ್ಕೋಬೋದು, ಯಾವುದಾದ್ರೂ ಹಾಕೊಳ್ಳಿ. 2 ಹಾಕೊಂಡ್ರು ಓಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ 1 ನಿಮಿಷ. ಆ ಏಲಕ್ಕಿ ಚೆನ್ನಾಗಿ ಸ್ವಲ್ಪ ಬೆಂದ್ಕೊಳ್ಳಿ ಹಾಲು ಜೊತೆಗೆ, ಆಗ ಅದು ಫ್ಲೇವರ್ ಬಿಡುತ್ತಲ್ಲ, ನಾವು ಹಾಕಿದ್ದೀವಲ್ಲ ಏಲಕ್ಕಿ, ಆ ಫ್ಲೇವರ್ ಸ್ವಲ್ಪ ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಪಾಯಸ. ಇಷ್ಟೇ ಸ್ನೇಹಿತರೆ, ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಬೇಕು ಅನ್ನೋರು ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕೋಬೋದು. ಇಷ್ಟೇ. ಇವಾಗ ಇದನ್ನು ಚೆನ್ನಾಗಿ ನಾನು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಕೊಟ್ಕೊಂಡು 1-2 ನಿಮಿಷ ಬಿಟ್ಟರೆ ನಮ್ಮ ಮದುವೆ ಮನೆ ಶೈಲಿಯ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸರ್ವ್ ಮಾಡಿ ತೋರಿಸ್ತಾ ನೋಡಿ ಸ್ನೇಹಿತರೆ. ನಾನು ನಿಮ್ಗೆ ಆಗಲೇ ಹೇಳ್ದಾಗೆ ಯಾವುದೇ ರೀತಿ ಗಟ್ಟಿಯಾಗಿಲ್ಲ ಪಾಯಸ. ಈ ಮದುವೆ ಮನೇಲಿ ಎಲೆ ಮೇಲೆ ಬಡಿಸ್ಬೇಕಾದ್ರೆ ಎಷ್ಟು ಸಾಫ್ಟಾಗಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿರುತ್ತೋ ಅದೇ ಥರ ಬಂದಿದೆ. ನೀವು ಅಷ್ಟೇ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬರುತ್ತೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.